ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಿಫ್ಟಿ ಹೈಪೋಥಿಸಿಸ್ ಬೈ ಸ್ಟ್ರಕ್ಚರ್ ಕೂಡ ಹೈಯರ್ ಇದೆ. ಬಿಕಾಸ್ ಮಂತ್ಲಿ ಲೆವೆಲ್ ಸಪೋರ್ಟ್ ತಗೊಂಡಾಯ್ತು. ಈ ಮಂತ್ ಜೂನ್ ಜೂನ್ ಮಂತ್ ಹೈಯಲ್ಲಿ ನಿಫ್ಟಿ ಲೋವರ್ ಲೋ ಮಾಡ್ತು, ಮತ್ತೆ ಇಟ್ಟಾಗಿ ಲೋವರ್ ಲೋ ಆಯ್ತು, ಮತ್ತೆ ಹೈಯರ್ ಐ ಮಾಡಿದೆ ನೋಡಿ. ಹೈಯರ್ ಐ ಮಾಡಿದೆ, ಲೋ ವೊಲಟೈಲ್ ಮತ್ತೆ ಹೈಯರ್ ಐ ಮಾಡಿದೆ, ಲೋವರ್ ಲೋ, ಲೋವರ್ ಲೋ, ನೆಕ್ಸ್ಟ್ ಡೇ ಲೋವರ್ ಲೋ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಗಿದೆ. ಮಾರ್ಕೆಟ್ ಯಾವತ್ತೂ ಕೂಡ ಒಂದೇ ಒಂದೇ ಮೂಮೆಂಟ್ ಅಲ್ಲಿ ಹೋಗಲ್ಲ. ಲೈಕ್ ದಿಸ್ ಜಿಗ್ಜ್ಯಾಗ್, ಹೈ, ಈ ಲೋ, ಹೈ. ಸೊ ಈ ತರ ಮೂಮೆಂಟ್ ಆಗೋದು. ಒಂದೇ ಸಲ ಹಿಂಗ್ ಹೋಗಲ್ಲ. ಮತ್ತೆ ಇಲ್ಲಿಂದ ಹೀಗ್ ಬಂದೆ, ಹೀಗ್ ಬಂದೆ, ಲೈಕ್ ಈ ತರ ಮೂಮೆಂಟ್ ಆಗೋದು. ಸೊ ಎಕ್ಸಾಕ್ಟ್ ನಿಫ್ಟಿ ಸಪೋರ್ಟ್ ತಗೊಂಡಿದೆ ಹೈಪೋಥಿಸಿಸ್ ಬೈ. ನೋಡೋಣ ಏನಾಗುತ್ತೆ ಅಂತ. ಹೈಪೋಥಿಸಿಸ್ ಬೈ ನಿಫ್ಟಿ ಬೈ ಆಗಬೇಕು. ಇಡೇನ ಬ್ರೇಕ್, ಇಡೇನ ಇಂಟರ್ಡೇ ಹೈ ಮಾಡಿದ್ರೆ ಎಕ್ಸಾಕ್ಟ್ ಈ ಲೆವೆಲ್ ಇಂದನೇ ಮಾರ್ಕೆಟ್ ತಗೊಂಡ್ ಆಗುತ್ತೆ ಇವತ್ತು. ಹೈಯರ್ ಏನ್ ಮಾಡಿ ರೆಸಿಸ್ಟೆನ್ಸ್ ಫಾರ್ಮ್ ಆಗೋದು, ಹೈಯರ್ ಏನ್ ಮಾಡ್ಕೊಂಡು ಹೋಗೋದು. ಸೊ ಲೆಟ್ಸ್ ಸಿ, ನೋಡೋಣ. ಸ್ಟಾಕ್ ಶ್ರೀರಾಮ್ ಫೈನಾನ್ಸ್ ಬೈ ಹೀಗಿತ್ತು. ಶ್ರೀರಾಮ್ ಫೈನಾನ್ಸ್ ಸೂಪರ್. ಶ್ರೀರಾಮ್ ಫೈನಾನ್ಸ್ ವಾಲ್ಯೂಮ್ ಬ್ರೇಕ್ಔಟ್ ಆಗಿದೆ, ಮಂತ್ಲಿ ಲೆವೆಲ್ ಅಲ್ಲಿ. ಸೊ ಸಿ, ಮಂತ್ಲಿ ಲೆವೆಲ್ ವಾಲ್ಯೂಮ್ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಮೇಲೆ ಹೋಗ್ಬೇಕು. ಸೊ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಲೆವೆಲ್ ಲಾಸ್ಟ್ ಲಾಂಗ್ ಇದೆಯಲ್ಲ, ಅಲ್ಲಿಂದ ಸಪೋರ್ಟ್ ತಗೊಂಡಿರುತ್ತೆ. 26th 26th ಸೊ ಲಾಸ್ಟ್ ಲಾಂಗ್ ಆಗಿರೋದು ಈ ಕ್ಯಾಂಡಲ್ ಎಸ್. ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡ್ತೀನಿ ನಾನು. ಸರಿ, ಇಲ್ಲೇ ಸಪೋರ್ಟ್ ತಗೊಂಡಿದೆ, ಲಾಸ್ಟ್ ಲಾಂಗ್ ಬ್ರೇಕ್ ಮಾಡಿಲ್ಲ. 26th ಈ ದಿನ ಲಾಸ್ಟ್ ಲಾಂಗ್ ಆಗಿರೋದು. ಸೊ ಶ್ರೀರಾಮ್ ಫೈನಾನ್ಸ್ ಕರೆಕ್ಟ್ ಈ ಲೆವೆಲ್ ಸಪೋರ್ಟ್ ತಗೊಂಡ್ ಮೇಲೆ ಆಗಿದೆ. ಸೊ ಇಂಪಾರ್ಟೆಂಟ್ ಕ್ಯಾಂಡಲ್ ಹೈ ಇದೆಯಲ್ಲ, ವಾಲ್ಯೂಮ್ ಬ್ರೇಕ್ಔಟ್ ಆಗಿದೆ ಫಸ್ಟ್ ಕ್ಯಾಂಡಲ್. ಸ್ವಲ್ಪ ಎಂಟ್ರಿ ಮಾಡ್ಬೋದು. ಸ್ಟಾಪ್ ಲಾಸ್ ಇದೆ ಗುಡ್ ಡೇಲೋ. ರಿಲಯನ್ಸ್ ಕೂಡ ಹೈ ಆಗಬೇಕು. ಮತ್ತೆ ರಿಲಯನ್ಸ್ ಎಕ್ಸಾಕ್ಟ್ ಇಲ್ಲಿ ಒಂದು ಭಯ ಆಗ್ತದೆ. ರಿಲಯನ್ಸ್ ಯಾವ್ದಕ್ಕೆ ಅನ್ಕೊಂಡ್ ಬೀಳಲ್ಲ. ನಿಫ್ಟಿ ಕೂಡ ಮೇಲಾಗುತ್ತೆ. ರಿಲಯನ್ಸ್ ಟಾರ್ಗೆಟ್ ಹೈ. ಇನ್ನೂ 20 ಪಾಯಿಂಟ್ಸ್ ಮೊಮೆಂಟಮ್ ಇದೆ. ಮೊಮೆಂಟ್ ಕೊಡಬೇಕು, ನೋಡೋಣ. ಲೆಟ್ಸ್ ಸಿ. ಫಸ್ಟ್ ಟಾರ್ಗೆಟ್ ದಿಸ್ ಒನ್, 3008. ಓಕೆ, for this one break inside candle, arch candle. Okay, arch candle, ಬ್ರೇಕ್ ಇನ್ಸೈಡ್ ಕ್ಯಾಂಡಲ್ ಇದೆಯಲ್ಲ. ಸೊ ಈ ಲೋನ ಟಾರ್ಗೆಟ್ ಹಿಟ್ ಮಾಡುತ್ತೆ. ಸ್ಪೈ ಆಗುತ್ತೆ.
ನಿಫ್ಟಿ ಕೂಡ ನಿನ್ನೆ ಐದನೇ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇದೆ, ನೋಡ್ಬೇಕು. HDFC ಬ್ಯಾಂಕ್, TCS, TCS ಬೈ ಆಯ್ತು. HDFC ಬ್ಯಾಂಕ್ ಬೈ ಆಗಬೇಕು. ಫಿನ್ ಸರ್ವಿಸ್ ಸೆಕ್ಟರ್ ಸಾಥ್ ಕೊಡ್ಬೇಕು. ಸೆಕ್ಟರ್ ಇದೆ, ಫಿನ್ ಸರ್ವಿಸಸ್ ಸೆಕ್ಟರ್ ಹೈರ್ ಮಾಡ್ಕೊಂಡು ಮೇಲೋದ್ರೆ HDFC ಬ್ಯಾಂಕ್ ಕೂಡ ಮೇಲೋಗುತ್ತೆ. ಲಾಸ್ಟ್ ಲಾಂಗ್ ಇದೆ. ಇಂಪಾರ್ಟೆಂಟ್ ಇಲ್ಲ. ಈ ಝೋನ್ ಇದೆಯಲ್ಲ, ಈ ಝೋನ್ ಅಲ್ಲಿ ಬೈ ಆಗ್ಬೇಕು ಅದು. HDFC ಬ್ಯಾಂಕ್ ಈ ಹೈನ ಬ್ರೇಕ್ ಮಾಡಿದ್ರೆ ಎಕ್ಸಾಕ್ಟ್ ಖಂಡಿತವಾಗ್ಲೂ ಬೈ ಆಗುತ್ತೆ. ನೋಡೋಣ. ಶ್ರೀರಾಮ್ ಫೈನಾನ್ಸ್, TCS ಮೇಲೆ ಹೋಗ್ಬಿಡಿ ಇವತ್ತು. TCS ಹೋಯ್ತು. HDFC ಬ್ಯಾಂಕ್ ನೋಡ್ಬೇಕು. ರಿಲಯನ್ಸ್ ಎಕ್ಸಾಕ್ಟ್ ಬೈ ಆಗಿದೆ. ರಿಲಯನ್ಸ್ ಬೈ ಆಗ್ಲೇಬೇಕು. ಬ್ರೇಕ್ HDFC ಬ್ಯಾಂಕ್, HDFC ಲೈಫ್ ಇದೆಯಲ್ಲ, ಎಕ್ಸಾಕ್ಟ್ ಈ ಲೆವೆಲ್ ಬೈ ಆಗ್ತಿದೆ. ಯಾವ ಲೆವೆಲ್ ಅಂತ ನೋಡೋಣ ಬನ್ನಿ. HDFC ಲೈಫ್ ಇಂಪಾರ್ಟೆಂಟ್ ಕ್ಯಾಂಡಲ್ ಬಂದ್ಬಿಟ್ಟು ಎಸ್, ಲಾಸ್ಟ್ ಇದು ಇಂಪಾರ್ಟೆಂಟ್ ಕ್ಯಾಂಡಲ್ ಮತ್ತೆ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್. ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್, ಎಸ್ 1 2 3 ಇದು ಎಕ್ಸಾಕ್ಟ್ ಈ ಲೆವೆಲ್ ಬೈ ಆಗ್ತಿದೆ. ಲೋವರ್ ಲೋ ಆಯ್ತು, ವಿತ್ ವಾಲ್ಯೂಮ್ ಹಿಟ್ ಮಾಡ್ತು, ಮತ್ತೆ ಲೋವರ್ ಲೋ ಮಾಡ್ತು. ಇಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಅಲ್ಲಿ ಸಪೋರ್ಟ್ ತಗೊಂಡು ಓಪನ್ ಪ್ರೈಸ್ ಬ್ರೇಕ್ಔಟ್ ಮಾಡಿದೆ. ಸಪೋರ್ಟ್ ತಗೊಂಡು ಮತ್ತೆ ಹೈಯರ್ ಐ ಮಾಡಿದೆ. ಹೈಯರ್ ಐಗೆ ಈ ಸಪೋರ್ಟ್ ಹೈ ಇದೆಯಲ್ಲ, ಕರೆಕ್ಟ್ ಎಕ್ಸಾಕ್ಟ್ ಇಲ್ಲಿಂದಾನೆ ಬೈ. ಈ ಲೆವೆಲ್ ವಿತ್ ವಾಲ್ಯೂಮ್ ಪ್ರೈಸ್ ಹೈಯರ್ ಐ ಮಾಡಿತ್ತಲ್ಲ, ಸೊ ಈ ಲೆವೆಲ್ ಮತ್ತೆ ರಿಜೆಕ್ಷನ್ ಆಗಿ ಎಕ್ಸಾಕ್ಟ್ ಈ ಲೆವೆಲ್ ಮತ್ತೆ ವಾಲ್ಯೂಮ್ ರೈಸ್ ಆಗಿದೆ. ಸೊ ಯಾವ್ದೇ ಕಾರಣಕ್ಕೂ ಬೀಳಲ್ಲ. ಸ್ಟಾಪ್ ಲಾಸ್ ಇದು, ಎಂಟ್ರಿ ಇದು, ಸ್ಟಾಪ್ ಲಾಸ್ ಇದು. ಟಾರ್ಗೆಟ್ HDFC ಲೈಫ್ ಇಂದು ಖಂಡಿತವಾಗ್ಲು ಈ ಐ 692. ಓಹ್, ತುಂಬಾ ಟಾರ್ಗೆಟ್ ಇದೆ, ನೋಡೋಣ. 85, ಆಲ್ಮೋಸ್ಟ್ 10 ಪಾಯಿಂಟ್. ಎಕ್ಸಾಕ್ಟ್ ಈ ಟಾರ್ಗೆಟ್ ಇವತ್ತು ರೀಚ್ ಆಗಬೇಕು. ನೋಡೋಣ, ಲೆಟ್ಸ್ ಸಿ ಹೌ ಇಟ್ಸ್ ವರ್ಕ್. ನಿಫ್ಟಿ, ಎನರ್ಜಿ, ರಿಲಯನ್ಸ್ ಮೇಲೆ ಹೋಯ್ತು ಬಿಡಿ. ರಿಲಯನ್ಸ್ ಬೈ ಆಗಿದೆ. TCS ಪಕ್ಕ ಬೈ ಆಗಿರ್ಬೇಕಲ್ಲ. ಎಸ್, TCS ಕೂಡ. ಏಷ್ಯನ್ ಪೇಂಟ್ ನೋಡೋಣ. ಏಷ್ಯನ್ ಪೇಂಟ್ ಈ ಸಪೋರ್ಟ್ ಹತ್ರನೇ ಇದೆ, ಸೊ ಇಲ್ಲಿಂದನೇ ಬೈ ಆಗ್ಬೇಕು. ಸಪೋರ್ಟ್ ಹತ್ರನೇ ಇದೆ, ಸೊ ಇಲ್ಲಿ ಎಂಟ್ರಿ ಮಾಡಬಹುದು. ಟಾರ್ಗೆಟ್ ಇದೆ. HDFC ಲೈಫ್, ಓಕೆ. ಮೇಲೆ ನೋಡೋಣ ಏನಾಗುತ್ತೆ ಅಂತ. ಏಷ್ಯನ್ ಪಾಯಿಂಟ್, ಬೈ ಆಗಬೇಕು. HDFC ಲೈಫ್, HDFC ಲೈಫ್, HDFC ಲೈಫ್, ಎಸ್ ಬೈ ಆಗುತ್ತೆ. ಮತ್ತೆ HDFC ಬ್ಯಾಂಕ್ ಬೈ ಆಗ್ತಿದೆ. ಎಕ್ಸಾಕ್ಟ್ ಲಾಸ್ಟ್ ಸಪೋರ್ಟ್ ಇದೆಯಲ್ಲ, ಬೀಳ್ತಾ, ಸೊ ಈ ಸಪೋರ್ಟ್ ನ ಬ್ರೇಕ್ ಮಾಡ್ಕೊಂಡ್ ಬಂದಿದ್ದೀರಾ. ಸೊ
ವಿತ್ ವಾಲ್ಯೂಮ್ ಹೈಯರ್ ಮಾಡಿದೆ ಸ್ಟ್ರಕ್ಚರ್ ಕೂಡ. ಇದ್ರ ಮೇಲ್ಗಡೆ ಕ್ಲೋಸ್ ಕೊಟ್ರೆ ಎಕ್ಸಾಕ್ಟ್ ಬೈ ಆಗುತ್ತೆ. ಸ್ಟಾಪ್ ಲಾಸ್ ಇಲ್ಲ, ಎಂಟ್ರಿ ಮಾಡ್ಬೋದು. ಎಂಟ್ರಿ ಸ್ಟಾಪ್ ಲಾಸ್ ಸೂಪರ್. HDFC ಬ್ಯಾಂಕ್ ಎಕ್ಸಾಕ್ಟ್ ಬೈಯಿಂಗ್ ಇದೆ. ಸರ್ವಿಸ್ ಎನರ್ಜಿ ರಿಲಯನ್ಸ್ ಮೇಲೆ ಹೋಯ್ತು. ಆಗಬೇಕು. ಏಷ್ಯನ್ ಪೇಂಟ್ ಹೋಗ್ಬೇಕು. ಲೈಫ್ ಆಗುತ್ತೆ. HDFC ಬ್ಯಾಂಕ್, HDFC ಬ್ಯಾಂಕ್ ಎಸ್. ಕೈನ ಬ್ರೇಕ್ ಮಾಡುತ್ತೀರಿ, ನೋಡ್ತಾ ಇರಿ. ನಮಸ್ತೆ. ಅವಾಗ್ಲೇ ರಿಲಯನ್ಸ್ ಹೇಳಿದ್ದೆ ಬೈ ಆಗುತ್ತೆ ಅಂತ. ಸೊ ಎಲ್ಲದು ಸ್ಟಾಕ್ಗಳು ಬೈ ಆಗಿದೆ ಇವತ್ತು. ಸೊ ನಿಫ್ಟಿ ಇವತ್ತಂತ ಮೂವ್ಮೆಂಟ್ ಏನಿಲ್ಲ, ಸೈಡ್ ವೈಸ್ ಇದೆ. ಸೊ ಹಂಗಾಗಿ ಜಾಸ್ತಿ ಮೂಮೆಂಟಮ್ ಕೊಟ್ಟಿಲ್ಲ. ಸೊ ನಾಳೆ ನೋಡ್ಬೇಕು ಏನಾಗುತ್ತೆ ಅಂತ. ನಿಫ್ಟಿ ಸೈಡ್ ವೈಸ್ ಇವತ್ತು, ಹೈನ ಬ್ರೇಕ್ ಮಾಡೇ ಇಲ್ಲ. ಇಲ್ಲ ಹೀಗೆ ಈ ರೇಂಜ್ ಒಳಗಡೆನೆ ಮೂಮೆಂಟ್ ಆಗಿದೆ. HDFC ಬ್ಯಾಂಕ್ ಕೂಡ ಬೈ ಆಗುತ್ತೆ ಅಂತ ಈ ಲೆವೆಲ್ ಹೇಳಿದ್ದೆ. ಎಕ್ಸಾಕ್ಟ್ ಸಪೋರ್ಟ್, ಇಲ್ಲಿ ಸಪೋರ್ಟ್ ಆಗಿದೆಯಲ್ಲ, ಈ ಸಪೋರ್ಟ್ ಒಳಗಡೆ ಬರುತ್ತೆ. ಸಪೋರ್ಟ್ ಒಳಗಡೆ ಬಂದ ತಕ್ಷಣ ವಿತ್ ವಾಲ್ಯೂಮ್, ಸೊ ಇಲ್ಲಿಂದನೇ ಬೈ ಆಗಿದೆ. ಎಕ್ಸಾಕ್ಟ್ ಸ್ಟಾಪ್ ಲಾಸ್ ಇದೆ ಹೇಳಿದ್ದೆ. ಸ್ವಲ್ಪ ಏಷ್ಯನ್ ಪೇಂಟ್ ಕೂಡ ಬೈ ಆಗಿದೆ ಈ ಲೆವೆಲ್ ಇಂದ. HDFC ಬ್ಯಾಂಕ್, HDFC ಲೈಫ್ ಕೂಡ ಹೇಳಿದ್ದೆ ಲೆವೆಲ್ ಇಂದ ಸಪೋರ್ಟ್ ಹತ್ರ. ಈ ಸಪೋರ್ಟ್ ವಿತ್ ವಾಲ್ಯೂಮ್ ಎಕ್ಸಾಕ್ಟ್ ಇಲ್ಲಿವರೆಗೂ ಇಲ್ಲೇ ಬೈ ಆಗಿದೆ ನೋಡಿ. ಇಲ್ಲೇ ಯಾವ್ದು ಇಂಪಾರ್ಟೆಂಟ್ ಕ್ಯಾಂಡಲ್, HDFC ಲೈಫ್ ಇಂಪಾರ್ಟೆಂಟ್ ಕ್ಯಾಂಡಲ್ ಬಂದು ಇದು. ಸೊ ಓಕೆನಾ. ಸೊ ಮೇಲ್ಗಡೆನೆ ಓಪನ್ ಆಗಿದೆ. ಸೊ ಲಾಸ್ಟ್ ಲಾಂಗ್ ಇದು, ಲಾಸ್ಟ್ ಲಾಂಗ್ ಅಂದ್ರೆ ವಾಲ್ಯೂಮ್ ಒಂದಕ್ಕಿಂತ ಜಾಸ್ತಿ ಇರುತ್ತೆ, ಇನ್ಕ್ರೀಸ್ ಇರುತ್ತೆ. ಸೊ ಇದು ಲಾಸ್ಟ್ ಬೈಯಿಂಗ್ ಆಗಿರೋ ವಾಲ್ಯೂಮ್ 3 ಇದು. ಸೊ ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ, ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಸೊ ಎಕ್ಸಾಕ್ಟ್ ಈ ಲೆವೆಲ್ ಸಪೋರ್ಟ್ ತಗೊಂಡಿದೆ. ವಿತ್ ವಾಲ್ಯೂಮ್ ರೈಸ್ ಆಯ್ತು, ಪ್ರೈಸ್ ಲೋವರ್ ಆಯ್ತು. ವಿತ್ ವಾಲ್ಯೂಮ್ ಸಪೋರ್ಟ್, ಓಪನ್ ಪ್ರೈಸ್ ಮೆಥಡ್ ಸಪೋರ್ಟ್ ಆಯ್ತು, ಮತ್ತೆ ಹೈಯರ್ ಐ ಮಾಡ್ತು. ಸೊ ಹೈಯರ್ ಐ ಮಾಡಿ ಎಕ್ಸಾಕ್ಟ್ ಈ ಲೆವೆಲ್ ಹತ್ರನೇ ಬಂದಿದೆ. ಟ್ರೇಸ್ ಆಗಿ ಇಲ್ಲಿಂದನೇ ಬೈ ಆಗಿದೆ. ಸ್ಟಾಪ್ ಲಾಸ್ ಇಲ್ಲ, ಡೈಲೋ ಸೂಪರ್. TCS ಕೂಡ ಹೇಳಿದ್ದೆ. TCS TCS ಕೂಡ ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಇವತ್ತು. ಇದೆಯಲ್ಲ, TCS ಕೂಡ ಬೈ ಆಗಿದೆ. ಎಕ್ಸಾಕ್ಟ್ ಶ್ರೀರಾಮ್ ಫೈನಾನ್ಸ್ ಕೂಡ ಬೈ ಆಗಿದೆ. ರಿಲಯನ್ಸ್ ಕೂಡ ಬೈ ಆಗಿದೆ. ಯಾವುದು, ಸೊ ಎಲ್ಲದೂ ಕೂಡ ಬೈ ಆಗಿದೆ. ಇದೇ ರೀತಿ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ.